ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಕಾಮರ್ಸ್ ಮತ್ತು ಆರ್ಟ್ಸ್ ಮಾಡಿರುವಂಥ ವಿದ್ಯಾರ್ಥಿಗಳು ಕೂಡ ಪ್ಯಾರಾಮೆಡಿಕಲ್ಗೆ ಅಪ್ಲಿಕೇಶನ್ ಹಾಕಿದ್ರಿ. ಆದರೆ ನೀವು ಎರಡು ಲಾಗಿನ್ಗಳನ್ನು ಮಾಡಿದ್ರಿ. ಒಂದು ನೀವು SSLC ಮೇಲೆ AC ಅಂತ ಹಾಕಿ ಲಾಗಿನ್ ಮಾಡಿದ್ರಿ. ಆಮೇಲೆ ಇನ್ನೊಂದು ಡೈರೆಕ್ಟಾಗಿ ನೀವೇನು ಮಾಡಿದಿರಿ ಅಂದರೆ ಮೋಕ್ ಬರೋಕ್ಕಿಂತ ಮೊದಲು PUC ಮೇಲೇ ನೀವು ಮೆಡಿಕಲ್ ರೆಕಾರ್ಡನ್ನು ಚಾಯ್ಸ್ ಮಾಡ್ಕೊಂಡಿದ್ದೀರಿ. ಅದಾದಮೇಲೆ ನಿಮಗೆ ಮೆಡಿಕಲ್ ರೆಕಾರ್ಡ್ ಬೇಡ ಅಂಥೇಳಿ ನೀವೇನು ಮಾಡಿದಿರಿ ಅಂದರೆ SSLC ಬೇಸ್ ಮೇಲೆ ನೀವು AC ಅಂತ ಹಾಕಿ ಟ್ರೈ ಮಾಡಿದಿರಿ. ಆದರೆ ರಿಸಲ್ಟ್ ಹೆಂಗೆ ನೋಡಿದೆ ಇವಾಗ, ಯಾರು ಆರ್ಟ್ಸ್ ಮತ್ತು ಕಾಮರ್ಸ್ ಮೇಲೆ ಅಪ್ಲಿಕೇಶನ್ ಹಾಕಿದಿರಿ ಅಂಥ ಅಭ್ಯರ್ಥಿಗಳಿಗೆ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ ಮೇಲೆ ನೀವು AC ಅಂತ ಹಾಕಿ ಬೇರೆ ಬೇರೆ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ನಾನು ಈ ಲಾಗಿನ್ ಮಾಡಿ ತೋರಿಸ್ತೀನಿ ಹೆಂಗೆ ನೀವು SSLC ಮೇಲೆ ಲಾಗಿನ್ ಮಾಡಿ ಬೇರೆ ಬೇರೆ ಕೋರ್ಸ್ಗಳು ಯಾವುದು ಸೆಲೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಬೋದು ಅಂತ ನಾನು ತೋರಿಸ್ತೀನಿ ಇವಾಗ. ನೋಡಿ, ಇದು ಈಗ ನಾನು ಲಾಗಿನ್ ಮಾಡ್ತಾ ಇರೋದು PUC ಆರ್ಟ್ಸ್ ಮತ್ತು ಕಾಮರ್ಸ್ ಮೇಲೆ. ಇಲ್ಲಿ ನಾನು ಏನು AC ಅಂತ ಹಾಕಿಲ್ಲ, ಜಸ್ಟ್ ಅಪ್ಲಿಕೇಶನ್ ನಂಬರ್ ಹಾಕಿದ್ದೀನಿ, ಲಾಗಿನ್ ಕೊಟ್ಟಿದ್ದೀನಿ. ಸೊ ಲಾಗಿನ್ ಕೊಟ್ಟಾಗ ನಿಮಗೆ ಇಲ್ಲಿ ಏನಾದ್ರು ಕಾಣಿಸುತ್ತೆ ಅಂತಂದರೆ ರಿಸಲ್ಟ್ ನಿಮ್ಮದು PUC ಬೇಸ್ ಮೇಲೆ ಕಾಣಿಸುತ್ತೆ. ಸೊ ಉದಾಹರಣೆಗೆ ಇಲ್ಲಿ ನೋಡ್ತಾ ಇದ್ದೀರಿ, PUC ಬೇಸ್ ಮೇಲೆ ಸಿಕ್ಕಾಗ ನಿಮಗೆ ಇಲ್ಲಿ ಏನಾಗಿದೆ ಅಂತಂದರೆ ನಾಟ್ ಅಲೌಟೆಡ್ ಅಂತ ಬಂದಿದೆ. ಜೊತೆಗೆ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಕ್ವಾಲಿಫಿಕೇಷನ್ ಪಕ್ಕದಲ್ಲಿ PUC ಕಾಮರ್ಸ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಇದು ನಾಟ್ ಅಲೌಟೆಡ್. PUC ಕಾಮರ್ಸ್ ಮೇಲೆ ಇವರಿಗೆ ಯಾವುದೇ ಸೀಟ್ ಸಿಕ್ಕಿಲ್ಲ. ಇವಾಗ ನಾನು SSLC ಬೇಸ್ ಮೇಲೆ ಲಾಗಿನ್ ಮಾಡಿ ತೋರಿಸ್ತೀನಿ. ಇವಾಗ ಸೇಮ್ ಅಪ್ಲಿಕೇಶನ್ ನಂಬರ್. ಸೊ ಇವಾಗ ಮತ್ತೆ ಏನು ಮಾಡ್ತೀನಿ ಅಂದರೆ ಇಲ್ಲಿ ಸೇಮ್ ಅಪ್ಲಿಕೇಶನ್ ನಂಬರು, ಆದರೆ ಇಲ್ಲಿ ಲಾಸ್ಟಿಗೆ ನಾನು AC ಅಂತ ಹಾಕಿದ್ದೀನಿ. ಅಪ್ಲಿಕೇಶನ್ ನಂಬರ್ ಒಳಗಡೆ AC ಅಂತ ಹಾಕಿದ್ದೀನಿ. ಸೊ ಇದು SSLC ಮೇಲೆ ಈಗ ಓಪನ್ ಆಗುತ್ತೆ. ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಈಗ SSLC ಮೇಲೆ ಓಪನ್ ಆಯ್ತಿದ್ದು. ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ನೀವು ಇವರುಗಳಿಗೆ ಮ್ಯಾಕ್ಸಿಮಮ್ ಕ್ವಾಲಿಫಿಕೇಷನ್ದಲ್ಲಿ AC ಅಂತ ಇದು SSLC ಅಂತ ಇದೆ, ಅಪ್ಲಿಕೇಶನ್ ನಂಬರ್ AC ಅಂತ ಇದೆ. ಇವರಿಗೆ ಪ್ರೈವೇಟ್ ಕಾಲೇಜಲ್ಲಿ DMLT ಸೀಟ್ ಸಿಕ್ಕಿದೆ. ಅಂದರೆ ಇವರು ಕಾಮರ್ಸ್ ವಿದ್ಯಾರ್ಥಿ, ಇವರಿಗೆ DMLT ಕೋರ್ಸ್ ಸಿಕ್ಕಿದೆ. ಆದರೆ ಲಾಗಿನ್ ಮಾಡಬೇಕಾದ್ರೆ ನಾನು ಎರಡು ಥರನಾಗಿ ಯೂಸ್ ಮಾಡಿದ್ದೆ. ಒಂದು ಜಸ್ಟ್ ಅಪ್ಲಿಕೇಶನ್ ನಂಬರ್ ಹಾಕಿದ್ದೆ, ಆಮೇಲೆ SSLC ಮೇಲೆ ಆಪ್ಷನ್ ಎಂಟ್ರಿ ಮಾಡಿದ್ರು ಅವರು AC ಅಂತ ಹಾಕಿ ನೋಡಿದಾಗ ಇವರಿಗೆ ಏನಾಯ್ತು, ಇಲ್ಲಿ ಸೀಟ್ ಸಿಕ್ಕಿದೆ. ಓಕೆ, ಈ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟನ್ನು ಯಾರು ಆರ್ಟ್ಸ್ ಮತ್ತು ಕಾಮರ್ಸ್ ಅಭ್ಯರ್ಥಿಗಳಿದ್ದೀರಿ ಈ ರೀತಿಯಾಗಿ ನಿಮ್ಮ ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೋಬೋದು.